ನಮ್ಮ ಸಿನಿಮಾ ಡಾನ್ ತಮಾಷೆ ಮಾಡ್ತಿಲ್ಲ, ದೇವರನ್ಗೂ ಅಪ್ಪರಿಸಿ ಬಬ್ಬರಿದ್ ಬಿಟ್ಟಿದ್ದಾನೆ. ನಟನೆಗೆ ಡಾನ್ ರಂಗಣ್ಣ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ನನಗೆ ಮೊದಲು ಕಾರಣ ಅಂತಂದರೆ ಕಾರ್ತಿಕ್ ಅವರು. ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಗುರು ಒಂದು 5-6 ದಿನ ಸುಮ್ಮನೆ ಮಾಡೋರು, ತುಂಬ ಚೆನ್ನಾಗಿದೆ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಅಲ್ಲೇ ಬೇಕಾದ್ರೆ ಇಲ್ಲೇ ಚಿಕ್ಕಣ್ಣ ಇದ್ದಾರೆ ಪಕ್ಕದ ಕರ್ಕೊಂಡೋಗ್ಬಿಟ್ಟು ಹಂಗೆ ಕತೆ ಕರ್ಕೊಂಬಂದ್ಬಿಟ್ಟು ಒಂದು 5 ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದರು. 5-6 ದಿನ ಅಂತ ಹೇಳಿದ್ರು, ಆಮೇಲೆ 15 ದಿನ ಮಾಡಿದ್ರು. ಇರಲಿ, ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಅದೊಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ, ಅದು ನಿಮ್ಗೆ ನೋಡಿದ್ರೆ ಕಾಣುತ್ತೆ ಅದು. ಮತ್ತು TVF ನಾನು ಒಬ್ಬ ಅಂದರೆ ಯೂಟ್ಯೂಬ್ ವೀಡಿಯೋಗಳು ಮಾಡ್ಕೊಂಡು ಈ ಥರ ಬಂದವನು. ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ TVF ಒಂದು ದೊಡ್ಡ ಇನ್ಫ್ಲುಯೆನ್ಸ್ ಅದು. ಆವಾಗ ಅವ್ರ ಕ್ಯೂಟಿಯಪ್ಪ ವೀಡಿಯೋಸು ಆ ಥರದ್ದೆಲ್ಲ. ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಅಂದರೆ ನಿಮ್ಮನ್ನು ರಂಜಿಸ್ತಾರೆ. ಇಡೀ ಸಿನಿಮಾ ತುಂಬ ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ. ಅಮಿತ್ ಏನಾದ್ರು ಕೇಳಿದ್ರೆ ಹೇಳ್ತೀನಿ. ಪೌಡರ್ ನಂಗೂ ಕೊಡ್ತೀರಾ ಸರ್? ಓಕೆ, ಆಕ್ಚುಲಿ ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಹೇಳ್ಬಿಡ್ತೀನಿ. ಹೇಳಿ ಸರ್. ಈಗ ಈ ಸಿನಿಮಾ ಒಪ್ಕೊಳ್ಳೋಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಗಂತ್ ಅವರು. ಹೇಳ್ತೀನಿ ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ಕೂಲು ಕಾಲೇಜಿಂದ ಅವ್ರನ್ನ ನೋಡ್ತಾ ಬೆಳೆದವರಲ್ಲ ನಾವು. ಯಾವ ಕಾಲದಿಂದ ಇವ್ರ ಸಿನಿಮಾಗಳು ನೋಡಿದ್ದೀವಿ. ಅವರು ಸ್ಕೂಲ್ ಸ್ಟೂಡೆಂಟ್ ಅವಾಗಿಂದ ಇಂಥ ಒಬ್ಬ ಸೀನಿಯರ್ ಕಲಾವಿದ್ರ ಜೊತೆ ಆಕ್ಟ್ ಮಾಡೋದು, ಓಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ ಅಂದಾಗ ಯಾಕೆ ಬರೋದು ಅಂತ 1947. ಬಟ್ ನೋಡಿ ಇನ್ನೂ ಹಾಗೆ ಇದ್ದಾರೆ. ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ತಾವು ನಮ್ಗೆ ಹೇಳ್ಬೇಕು. ಯಾರು? ಹೌದು, ಖಂಡಿತ. ಇದು ಆದ್ಮೇಲೆ ಬರ್ತೇನೆ. ಅದು ಯಾರು ಯಾವ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಕೊಡ್ಬೇಕು ಸರ್. ಆಕ್ಚುಲಿ ಈ ಒಂದು ಕಾಂಬೋಗೆ ಇನ್ನೊಬ್ಬರನ್ನ ಸೇರಿಸ್ತೇನೆ, ಒನ್ ಲಾಸ್ಟ್ ಪರ್ಸನ್. ಇಲ್ಲ ಸರ್, ಹಂಗೆ ಹೇಳ್ಬೇಡಿ ಸರ್. ಇದು ಅಫ್ಕೋರ್ಸ್ ಈ ಸಿನಿಮಾನಲ್ಲಿ ಪವನ್ ಅನ್ನುವಂತಹ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ ಡಾಕ್ಟರ್ ವಿಠಲ್ ರಾವ್. ಕಮಾನ್, ಮೇಕ್ ಸಮ್ ನಾಯ್ಸ್ ರವಿಶಂಕರ್ ಸರ್ಗೆ. ಸರ್ ಆಕ್ಚುಲಿ ರಘು ಸರ್, ನೀವು ಇವರು ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಅಲ್ಲಿ, ಆ ಡೈಲಾಗ್ ಬಗ್ಗೆ ಕೇಳಬೇಕು ಸರ್. ವರ್ಜಿನಿಟಿ ಬಗ್ಗೆ ಒಂದು ಡೈಲಾಗ್. ವರ್ಜಿನಿಟಿ ಅನ್ನೋ ಹೆಸರಲ್ಲಿ ಗೌಡ್ರಿ ಯಾಕೆ ಗೌಡ್ರಿ ವರ್ಜಿನಿಟಿ ಮಂಡೇ ರೇಂಜ್ ಹೇಳ್ಬಿಡಿ ಗೌಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ, ಹೆಂಗೋ ಹೇಳ್ಬಿಡ್ತೀವಿ. ಅದು ಆಚೆ ಬಂದಾಗ ಮತ್ತೆ ಹೇಳುವಂದ್ರೆ ತುಂಬ ಸಂಕೋಚ ಆಗ್ಬಿಡುತ್ತೆ. ಅದು ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೊಬಾರ್ದು ಅನ್ನೋದು ಅರ್ಥ ಆದವ್ರು ಮಾತ್ರ ನಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ, ಆಗಸ್ಟ್ 23ನೇ ತಾರೀಕು ಬಿಡುಗಡೆ ಆಗ್ತಿದೆ ಇದಕ್ಕೆ. ಯಾಕೆಂತಂದರೆ ನಮ್ಮ KRG ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ಥರದೊಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದರೆ ಅದು ಜಾತ್ರೆ ಥರ ಇರಬೇಕು. ಅದು ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಇಡೀ ಸೆಟ್ಟನ್ನು ಗಲ 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 ಅಂತ ಇಟ್ಬಿಡ್ತಾರೆ. ಸೊ ನಮಗೆ ಬೆಳಗ್ಗೆದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ, ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂಥ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆಯ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು KRGಯ ಉದ್ದೇಶ ಆಗಿತ್ತು. ಸೊ ಆಗಿಂದನೇ ಅವರು ಪ್ರೊಡಕ್ಷನ್ ಶುರು ಮಾಡಿದಾಗಲಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುವಣ್ಣ ಹೇಳ್ದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಜನಾರ್ದನ್ ಚಿಕ್ಕಣ್ಣ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ ಈ ವಿಷಯದಲ್ಲಿ. ರಘುವಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದೂದ್ ಪೇಡ ಕಾಮಿಡಿ ಪೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದರೆ ಅಣ್ಣ ಹೇಳ್ದಂಗೆ ಅನ್ನೋದ ಮನೆಯ 3ನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಿಳಾ ಬಂದರೆ
ಕನ್ನಡದ ಲೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಲ್ಲೇ ಹೇಳ್ದಂಗೆ ನಮ್ಮ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬಿದ ಪ್ರತಿಭೆ. ಅದು ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟೋಗ್ತಿತ್ತು ಅಂತ ಹೇಳೋದು ಸತ್ಯ. ಇವತ್ತೊಂದು ಕಾಮಿಡಿ ಆಯ್ತು ಅವ್ರದ್ದು, ಅಲ್ಲೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಯಾಕೊಂಡು ಚಪ್ಪಲಿ ಹರಿದು ಹೋಯ್ತು ಅವ್ರದ್ದು. ಅವರು ಫಸ್ಟ್ ಬರಿಗಾಲಲ್ಲಿ ಬಂದರು, ಅವ್ರು ನೋಡ್ಕೊಂಡು ರಘುವಣ ಚಪ್ಪಲಿ ಬಿಟ್ಬಿಟ್ಟು ಬಂದರು. ರಘುವಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗಿದು ಬಿಚ್ಚಕ್ಕಾಗಲೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು. ಇದೇನು ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನಾರ್ದನ್ ಇಬ್ಬರು ಮಾತಾಡ್ಕೊತಿದ್ವಿ. ಇವ್ರು ಬಿಚ್ಬಿಟ್ಟು ನಮ್ಮ ಶಿವನೇ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದವ್ರು ಏನು ಅನ್ಕೊಳ್ಳಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ, ಇವ್ರಿಗೇನು ಬಂದಿರೋದು, ಇವನು ಶಿವನೇ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಾ ಇದ್ದಾನಲ್ಲ ಅಂತ ಅನ್ಕೊಬಿಡ್ತಾರೆ ಅಂತ. ಈ ನಾಟಕದವರಲ್ಲ ನಮ್ಗೆ ಸಮಸ್ಯೆ, ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ, ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡ್ರು ಬರ್ತಾ ಇದೆ. ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ್ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರು ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ. ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು ಬಿಡಬೇಡಿ, ಯಾಕೆಂದರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುವಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದಿದ್ದು, ಮೆಗಾ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಾವು ಪೌಡ್ರ್ ಚಿತ್ರನ ಇಲ್ಲಿ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಹಿಟ್ ಆಗ್ಬಿಡ್ಲಿ ಅಂತ ನನ್ನ ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದಿದ್ದಕ್ಕೆ